ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನಿಂದ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PSI, ವಿಲೇಜ್ ಅಕೌಂಟ್, PDO ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೋದರಲ್ಲಿ ಕಂಪ್ಯೂಟರ್ದಿಂದ ಇನ್ಪುಟ್ ಮತ್ತು ಔಟ್ಪುಟ್ ಮೇಲೆ ಒಂದಿಲ್ಲ ಎರಡು ಪ್ರಶ್ನೆ ಕೇಳ್ತಾನೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲೇ ನೋಡಿರಿ, ಇನ್ಪುಟ್ ಎಂದರೇನು ನೋಡಿರಿ. ನಮಗೆ ಇನ್ಪುಟ್ ಅಂದರೆ ಗೊತ್ತಿರಬೇಕು ಸ್ನೇಹಿತರೆ. ನಮಗೆ ಇನ್ಪುಟ್ ಅಂತ ಗೊತ್ತಿದ್ದರೆ ನಾವು ಆರಾಮಾಗಿ ಆನ್ಸರ್ ಮಾಡ್ಬೋದು. ನೋಡಿ, ಕಂಪ್ಯೂಟರ್ಗಳಿಗೆ ಕಳಿಸುವ ಸಾಧನಗಳನ್ನು ಇನ್ಪುಟ್ ಎಂದು ಕರೆಯುತ್ತಾರೆ. ನೋಡಿರಿ, ನಾವು ಕಂಪ್ಯೂಟರ್ಗೆ ಕಳಿಸುವ ಸಾಧನಗಳನ್ನು ಇನ್ಪುಟ್ ಎಂದು ಕರೆಯುತ್ತಾರೆ. ನಿಮಗೆ ಎಕ್ಸಾಂಪಲ್ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿರಿ, ಭಾಳ ಕನ್ಫ್ಯೂಸ್ ಮಾಡ್ತಾನೆ. ಇನ್ಪುಟ್ ಔಟ್ಪುಟ್ ಕೊಟ್ಟು ಭಾಳ ಕನ್ಫ್ಯೂಸ್ ಮಾಡ್ತಾನೆ ಎಕ್ಸಾಮಲ್ಲಿ. ಆದ್ದರಿಂದ ದಯವಿಟ್ಟು ವಿಡಿಯೋನ ಗಮನಿಸ್ರಿ. ನೋಡಿರಿ, ಕೀಬೋರ್ಡ್ ಇದೆಲ್ಲ ಅದೊಂದು ಇನ್ಪುಟ್. ಯಾಕಂದರೆ ನಾವು ಕೀಬೋರ್ಡ್ ಯೂಸ್ ಮಾಡ್ತೀವಿ. ಕೀಬೋರ್ಡ್ ಯೂಸ್ ಮಾಡಿ ನಾವು ಸಂದೇಶವನ್ನು ಕಂಪ್ಯೂಟರ್ಗೆ ಕಳಿಸ್ತೀವಿ. ಆದ್ದರಿಂದ ಕೀಬೋರ್ಡ್ ಒಂದು ಇನ್ಪುಟ್ ಸಾಧನವಾಗಿದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಕೀಬೋರ್ಡ್ ಇನ್ಪುಟ್. ನಂತರ ಮೌಸ್ ಇದೆಯಲ್ಲ, ಮೌಸು ಕೂಡ ಒಂದು ಇನ್ಪುಟ್ ಸಾಧನವಾಗಿದೆ. ನೋಡಿ, ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಮೌಸ್ ಕೂಡ ಒಂದು ಇನ್ಪುಟ್ ಸಾಧನಕ್ಕೆ ಉತ್ತಮ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೊರಿ. ನಂತರ ಜಾಯ್ಸ್ಟಿಕ್. ನೋಡಿರಿ, ನಾವು ಗೇಮಿಂಗ್ ಮಾಡ್ತೀವಲ್ಲ, ಗೇಮಿಂಗ್ ಆಡೋದ್ರಲ್ಲಿ ಯೂಸ್ ಮಾಡುವ ಜಾಯ್ಸ್ಟಿಕ್ ಕೂಡ ಒಂದು ಇನ್ಪುಟ್ ಸಾಧನಕ್ಕೆ ಪ್ರಮುಖವಾದ ಉದಾಹರಣೆಯಾಗಿದೆ. ನಂತರ ಟ್ರ್ಯಾಕ್ ಬಾಲ್. ನೋಡಿರಿ, ಟ್ರ್ಯಾಕ್ ಬಾಲ್ ಕೂಡ ಇನ್ಪುಟ್ಗೆ ಪ್ರಮುಖ ಉದಾಹರಣೆಯಾಗಿದೆ. ಇವೆಲ್ಲ ನೋಟ್ ಮಾಡ್ಕೊರಿ. ಯಾಕಂದರೆ ಹಿಂದೆ ಪರೀಕ್ಷೆಯಲ್ಲಿ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ, ನೋಟ್ ಮಾಡ್ಕೊರಿ. ನಂತರ OMR. ನೋಡಿರಿ, OMR ಕೇಳಬೇಕಾದ್ರೆ ನೀವು ಸ್ನೇಹಿತರೆ, OMR ಕೂಡ ಒಂದು ಇನ್ಪುಟ್ಗೆ ಉತ್ತಮ ಉದಾಹರಣೆಯಾಗಿದೆ. ನಂತರ OCR. ನೋಡಿರಿ, OCR ಕೂಡ ಇನ್ಪುಟ್ಗೆ ಉದಾಹರಣೆಯಾಗಿದೆ. ನಂತರ MICR. ನೋಡಿರಿ, ಇದು ಕೂಡ ಇನ್ಪುಟ್ಗೆ ಉದಾಹರಣೆಯಾಗಿದೆ. ನೋಡಿರಿ, ಸ್ಕ್ಯಾನರ್. ನೋಡಿರಿ, ಎಕ್ಸಾಂಪಲ್ ಯಾವುದೇ ಒಂದು ನಾವು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡ್ತೀವಿ, ಅದು ಕೂಡ ಕಂಪ್ಯೂಟರ್ಗೆ ನಾವು ಸಂದೇಶವನ್ನು ಕಳಿಸ್ತೀವಿ. ಆದ್ದರಿಂದ ಒಂದು ಇನ್ಪುಟ್ಗೆ ಉದಾಹರಣೆಯಾಗಿದೆ. ಇದನ್ನು ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ಸ್ಕ್ಯಾನರ್ ಒಂದು ಇನ್ಪುಟ್ ಸಾಧನಕ್ಕೆ ಉತ್ತಮ ಉದಾಹರಣೆಯಾಗಿದೆ. ನಂತರ ನೋಡಿರಿ, ಮೈಕ್ರೋಫೋನ್. ನೋಡಿರಿ, ಮೈಕ್ರೋಫೋನ್ ಕೂಡ ಇನ್ಪುಟ್ಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ. ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದೆ. ನಂತರ ಲೈಟ್ ಪೆನ್. ನೋಡಿರಿ, ಲೈಟ್ ಪೆನ್ ಕೂಡ ಇನ್ಪುಟ್ ಸಾಧನಕ್ಕೆ ಉದಾಹರಣೆಯಾಗಿದೆ. ಅದೇ ರೀತಿ ಬಯೋಮೆಟ್ರಿಕ್. ನೋಡಿರಿ, ಬಯೋಮೆಟ್ರಿಕ್ ಕೂಡ ಒಂದು ಇನ್ಪುಟ್ ಸಾಧನಕ್ಕೆ ಉದಾಹರಣೆಯಾಗಿದೆ. ನೋಡಿರಿ, ಇದನ್ನು KS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಬಯೋಮೆಟ್ರಿಕ್ ಯಾವುದಕ್ಕೆ ಉದಾಹರಣೆಗೆ ಅಂತ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. ಇದು ಇನ್ಪುಟ್ಗೆ ಉದಾಹರಣೆಯಾಗಿದೆ, ನೋಟ್ ಮಾಡ್ಕೊರಿ. ನಂತರ ಕ್ಯಾಮ್ರಾ. ನೋಡಿರಿ, ಕ್ಯಾಮ್ರಾ ಕೂಡ ಇನ್ಪುಟ್ ಸಾಧನವಾಗಿದೆ. ನೋಡಿರಿ, ಇಷ್ಟೆಲ್ಲ ಸ್ನೇಹಿತರೆ. ಇನ್ನೊಂದು ಸಾಧ್ಯ ನೋಡಿರಿ, ಕೀಬೋರ್ಡ್ ಒಂದು ಇನ್ಪುಟ್ ಸಾಧನವಾಗಿದೆ. ಮೌಸ್ ಕೂಡ ಇನ್ಪುಟ್ ಸಾಧನವಾಗಿದೆ. ಜಾಯ್ಸ್ಟಿಕ್ ಇನ್ಪುಟ್ ಸಾಧನ. ಟ್ರ್ಯಾಕ್ ಬಾಲ್ ಇನ್ಪುಟ್ ಸಾಧನ. OMR ಇನ್ಪುಟ್ಟು. OCR ಇನ್ಪುಟ್ ಸಾಧನವಾಗಿದೆ. MICR ಇನ್ಪುಟ್. ಸ್ಕ್ಯಾನರ್. ನೋಡಿರಿ, ಸ್ಕ್ಯಾನರ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಎಕ್ಸಾಮ್ ಕ್ವಶನ್ ಆಗಿದೆ. ಇನ್ಪುಟ್ ಸಾಧನವಾಗಿದೆ ಸ್ಕ್ಯಾನರ್. ಮೈಕ್ರೋಫೋನ್ ಇನ್ಪುಟ್ ಸಾಧನವಾಗಿದೆ. ಲೈಟ್ ಪೆನ್ ಇನ್ಪುಟ್ ಸಾಧನವಾಗಿದೆ. ಬಯೋಮೆಟ್ರಿಕ್ ಇನ್ಪುಟ್ ಸಾಧನವಾಗಿದೆ. ನಂತರ ಕ್ಯಾಮ್ರಾ. ಇಷ್ಟೆಲ್ಲ ಸಾಧನಗಳು ಇನ್ಪುಟ್ಗೆ ಉತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ, ನೋಟ್ ಮಾಡ್ಕೊರಿ. ನಂತರ ನೋಡಿರಿ, ಈಗ ಇನ್ಪುಟ್ ನೋಡಿ, ನಾವು ಔಟ್ಪುಟ್ ಸಾಧನ. ನೋಡಿರಿ, ಔಟ್ಪುಟ್ ಇನ್ಪುಟ್ ಎರಡರ ಮೇಲೆ ಭಾಳ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಆದ್ದರಿಂದ ಔಟ್ಪುಟ್ ಸಾಧನ ಯಾವುದು? ನೋಡಿರಿ, ಕಂಪ್ಯೂಟರ್ನಿಂದ ಹೊರಪಡೆಯುವ ಮಾಹಿತಿಯನ್ನು ಔಟ್ಪುಟ್ ಎನ್ನುತ್ತಾರೆ. ನೋಡಿರಿ, ಹಾಗಾದರೆ ನಾವು ಕಂಪ್ಯೂಟರ್ನಿಂದ ನಾವು ಕಳಿಸಿದ ಮಾಹಿತಿ ನಮಗೆ ಕಂಪ್ಯೂಟರ್ ಮರಳಿ ಕಳಿಸುತ್ತದಲ್ಲ ಸ್ನೇಹಿತರೆ, ಅದನ್ನು ಔಟ್ಪುಟ್ ಅಂತ ಕರಿತೀವಿ. ನೋಡಿರಿ, ನಿಮಗೆ ಎಕ್ಸಾಂಪಲ್ ನೋಡಿದರೆ ನೆನಪು ಬರುತ್ತೆ. ಸ್ಪೀಕರ್. ನೋಡಿರಿ, ಸ್ಪೀಕರ್ ಒಂದು ಔಟ್ಪುಟ್ಗೆ ಉದಾಹರಣೆಯಾಗಿದೆ. ನೋಡಿರಿ, ಇದನ್ನಂತೂ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಸ್ಪೀಕರ್ ಔಟ್ಪುಟ್ ಸಾಧನವಾಗಿದೆ, ನೋಟ್ ಮಾಡ್ಕೊರಿ. ನಂತರ ಪ್ರಿಂಟರ್. ನೋಡಿರಿ, ಪ್ರಿಂಟರ್ ಕೂಡ ಔಟ್ಪುಟ್ ಸಾಧನವಾಗಿದೆ. ನಂತರ ಮಾನಿಟರ್. ನೋಡಿರಿ, ಮಾನಿಟರ್ ಇರುತ್ತಲ್ಲ, ಇದು ಕೂಡ ಔಟ್ಪುಟ್ ಸಾಧನವಾಗಿದೆ. ಪ್ರೊಜೆಕ್ಟರ್. ನೋಡಿರಿ, ಪ್ರೊಜೆಕ್ಟರ್ ಕೂಡ ಒಂದು ಔಟ್ಪುಟ್ ಸಾಧನವಾಗಿದೆ. ಹೆಡ್ಫೋನ್. ನೋಡಿರಿ, ಹೆಡ್ಫೋನ್ ಇದೆಯಲ್ಲ, ಇದೊಂದು ಔಟ್ಪುಟ್ ಸಾಧನವಾಗಿದೆ. ನಂತರ ಪ್ಲಾಟರ್. ನೋಡಿರಿ, ಪ್ಲಾಟರ್ ಕೂಡ ಒಂದು ಔಟ್ಪುಟ್ ಸಾಧನವಾಗಿದೆ. ಇಯರ್ಫೋನ್. ಇಯರ್ಫೋನ್ ಇದೆಯಲ್ಲ, ಇದೊಂದು ಕೂಡ ಔಟ್ಪುಟ್ ಸಾಧನವಾಗಿದೆ. GPS ಡಿವೈಸ್, ಇದು ಕೂಡ ಒಂದು ಔಟ್ಪುಟ್ ಸಾಧನವಾಗಿದೆ. ಇಷ್ಟೆಲ್ಲ ಔಟ್ಪುಟ್ ಸಾಧನಕ್ಕೆ ಪ್ರಮುಖವಾದ ಮಾಹಿತಿಯಾಗಿ ಸ್ನೇಹಿತರೆ, ನೋಟ್ ಮಾಡ್ಕೊರಿ. ನೋಡಿರಿ, ಇನ್ನೂ ಸಹ ಹೇಳ್ತೀನಿ. ಸ್ಪೀಕರ್ ಇದೆಯಲ್ಲ, ಇದು ಕೂಡ ಔಟ್ಪುಟ್ಗೆ ಒಂದು ಉತ್ತಮ ಉದಾಹರಣೆ. ಪ್ರಿಂಟರ್ ಕೂಡ ಔಟ್ಪುಟ್ ಹೌದು. ಮಾನಿಟರ್, ಇದು ಕೂಡ ಔಟ್ಪುಟ್ಗೆ ಉತ್ತಮ ಉದಾಹರಣೆ. ನಂತರ ಪ್ರಾಜೆಕ್ಟರ್, ಇದು ಕೂಡ ಔಟ್ಪುಟ್. ಹೆಡ್ಫೋನ್. ನೋಡಿರಿ, ಹೆಡ್ಫೋನ್ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಇದು ಕೂಡ ಒಂದು ಔಟ್ಪುಟ್ ಸಾಧನವಾಗಿದೆ. ನಂತರ ಪ್ಲಾಟರ್. ನೋಡಿರಿ, ಪ್ಲಾಟರ್ ಕೂಡ ಔಟ್ಪುಟ್ ಸಾಧನವಾಗಿದೆ. ನಂತರ ಇಯರ್ಫೋನ್. ನೋಡಿರಿ, ಇಯರ್ಫೋನ್ ಕೂಡ ಒಂದು ಔಟ್ಪುಟ್ ಸಾಧನವಾಗಿದೆ, ನೆನಪಿರಲಿ. ನಂತರ GPS ಡಿವೈಸ್ ಇದೆಯಲ್ಲ, ಇದು ಕೂಡ ಔಟ್ಪುಟ್ ಸಾಧನವಾಗಿದೆ, ನೋಟ್ ಮಾಡ್ಕೊರಿ. ನಂತರ ನೋಡಿ ಸ್ನೇಹಿತರೆ, ಇನ್ಪುಟ್ ಕ್ಯಾಮ್ ಔಟ್ಪುಟ್ ಡಿವೈಸ್. ನೋಡಿರಿ, ಇದು ಕೂಡ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ. ಯಾಕಂದರೆ ಇದರಲ್ಲಿ ಒಂದು ಇನ್ಪುಟ್ ಇರುತ್ತೆ, ಔಟ್ಪುಟ್ ಇರುತ್ತೆ. ನೋಡಿರಿ, ಮೋಡಮ್ ಇದೆಯಲ್ಲ, ಇದು ಕೂಡ ಔಟ್ಪುಟ್ ಮತ್ತು ಇನ್ಪುಟ್ ಎರಡೂ ಬರುತ್ತೆ. ಇದನ್ನು ಲಾಸ್ಟ್ ಟೈಮ್ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿರಿ, KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಮೋಡಮ್ ಯಾವುದಕ್ಕೆ ಉದಾಹರಣೆ ಅಂತ ಕ್ವಶನ್ ಕೇಳಿದರೆ ಇದು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್ ಆಗಿದೆ, ನೆನಪಿರಲಿ. ನಂತರ ಪೆನ್ ಡ್ರೈವ್. ನೋಡಿರಿ, ಪೆನ್ ಡ್ರೈವ್ ಕೂಡ ಒಂದು ಇನ್ಪುಟ್ ಔಟ್ಪುಟ್ ಕಮ್ ಡಿವೈಸ್ ಆಗಿದೆ. ನಂತರ ಟಚ್ ಸ್ಕ್ರೀನ್. ನೋಡಿರಿ,
ಟಚ್ ಸ್ಕ್ರೀನ್ ಕೂಡ ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಇದು ಇನ್ಪುಟ್ ಔಟ್ಪುಟ್ ಡಿವೈಸ್ ಆಗಿದೆ. ನಂತರ ವೆಬ್ ಕ್ಯಾಮ್ರಾ ನೋಡಿರಿ, ವೆಬ್ ಕ್ಯಾಮ್ರಾ ಕೂಡ ಒಂದು ಇನ್ಪುಟ್ ಔಟ್ಪುಟ್ ಡಿವೈಸ್ ಆಗಿದೆ. ನಂತರ ಫ್ಯಾಕ್ಸ್ ನೋಡಿರಿ, ಫ್ಯಾಕ್ಸ್ ಮೇಲೆ ಭಾಳ ಕ್ವಶನ್ ಕೇಳಿದ್ದಾನೆ. ನಂತರ ಡಿಜಿಟಲ್ ಕ್ಯಾಮ್ರಾ ನೋಡಿರಿ, ಡಿಜಿಟಲ್ ಕ್ಯಾಮ್ರಾ ಕೂಡ ಒಂದು ಔಟ್ಪುಟ್ ಇನ್ಪುಟ್ ಆಗಿದೆ. ನಂತರ CD ಮತ್ತು DVD ಇದು ಕೂಡ ಒಂದು ಔಟ್ಪುಟ್ ಇನ್ಪುಟ್ ಡಿವೈಸ್ ಆಗಿದೆ. ನೋಡಿರಿ, ಇಷ್ಟೆಲ್ಲ ಸ್ನೇಹಿತರೆ ನೋಟ್ ಮಾಡ್ಕೊರಿ, ಹಿಂದೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತು ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಸಿಗೋಣ.